ಪತ್ನಿಯ ಓದಿಗಾಗಿ ಗಂಡ ಕೂಲಿ ಮಾಡಿದ, ಜಮೀನನ್ನೇ ಮಾರಿದ. ಕೆಲಸ ಸಿಕ್ಕ ಬಳಿಕ ಸತಿ ಶಿರೋಮಣಿ ಮಾಡಿದ್ದೇನೋ, ಗಂಡನಿಗೆ ಕೊಟ್ಟಿದ್ದು ಮಾತ್ರ ಮರೆಯಲಾಗದ ನೋವು. ಇದು ಅಮನ್ ಕುಮಾರ್ ಅವರ ರಕ್ತ ಕಣ್ಣೀರಿನ ಕತೆ. ಅಮನ್ ಪತ್ನಿ ಗುಂಜನ್ ಕುಮಾರಿಗೆ ಬಾಲ್ಯದಿಂದಲೇ ಓದಬೇಕು ಎನ್ನುವ ದೊಡ್ಡ ಕನಸಿತ್ತು. ಆದರೆ ಮನೆಯವರು ಬೇಗ ಮದುವೆ ಮಾಡಿದರು. ಹೆಂಡತಿಯ ಕನಸನ್ನು ನನಸು ಮಾಡಬೇಕು, ಅವಳ ಮುಖದಲ್ಲಿ ಸಂತೋಷ ನೋಡಬೇಕು ಎಂದು ನಿರ್ಧರಿಸಿದ್ದು ಗಂಡ ಅಮನ್. ಹಣ ಇರಲಿಲ್ಲ, ಆದರೂ ಪತ್ನಿಯ ಓದಿಗಾಗಿ ದುಡಿದರು, ಕೂಲಿ ಕೆಲಸ ಮಾಡಿದರು. ಕೊನೆಗೆ ತಮ್ಮ ಬಳಿ ಇದ್ದ ಜಮೀನನ್ನು ಮಾರಿದರು. ಎಲ್ಲವೂ ಒಂದೇ ಕಾರಣಕ್ಕಾಗಿ, ತನ್ನ ಪತ್ನಿ ಓದಿ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಎಂಬ ಉದ್ದೇಶದಿಂದ. ವರ್ಷಗಳು ಕಳೆದವು, ಪತ್ನಿಯ ಓದು ಮುಗಿದಿತ್ತು. ಗುಂಜನ್ ಕುಮಾರಿಗೆ ಉತ್ತಮ ಉದ್ಯೋಗ ಸಿಕ್ಕಿತ್ತು. ಆಗ ಅಮನ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಉದ್ಯೋಗ ಸಿಕ್ಕ ನಂತರ ಪತ್ನಿಯ ವರ್ತನೆಯಲ್ಲಿ ದಿನದಿಂದ ದಿನಕ್ಕೆ ಬದಲಾವಣೆ ಕಂಡು ಬಂತು. ಹೊಸ ಪರಿಚಯವೊಂದು ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ತನ್ನ ಪತ್ನಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ, ಯಾವುದೋ ವ್ಯಕ್ತಿಯೊಂದಿಗೆ ಲೇವಿನ್ನಲ್ಲಿ ವಾಸಿಸುತ್ತಿದ್ದಾಳೆ ಎಂಬ ಮಾಹಿತಿ ಅಮನ್ ಕಿವಿಗೆ ಬಿತ್ತು. ಈ ವಿಚಾರ ತಿಳಿದು ಅಮನ್ಗೆ ಸಿಡಿಲು ಬಡಿದಂತಾಯಿತು. ಅಮನ್ ಮೊದಲಿಗೆ ನಂಬಲೇ ಇಲ್ಲ. ಆದರೆ ಸತ್ಯ ತಿಳಿದುಕೊಳ್ಳಲು ಸ್ಥಳಕ್ಕೆ ಹೋದಾಗ ತನ್ನ ಪತ್ನಿಯನ್ನು ಇನ್ನೊಬ್ಬ ಪುರುಷನೊಂದಿಗೆ ನೋಡಬಾರದ ಸ್ಥಿತಿಯಲ್ಲಿ ನೋಡಿ ಅಮನ್ ಕುಮಾರ್ ಕುಸಿದು ಹೋದರು. ನಂತರ ಪತ್ನಿಯನ್ನು ಪ್ರಶ್ನಿಸಿದಾಗ ಪತ್ನಿ ಚಪ್ಪಲಿ ಹಿಡಿದು ಗಂಡನ ಮೇಲೆ ಹಲ್ಲೆ ಮಾಡಿದಳು. ಯಾರಿಗಾಗಿ ಕೂಲಿ ಮಾಡಿದರು, ಯಾರಿಗಾಗಿ ಜಮೀನು ಮಾರಿದರು, ಯಾರ ಕನಸಿಗಾಗಿ ತನ್ನ ಜೀವವನ್ನೇ ಮುಡುಪಾಗಿಟ್ಟರು. ಅದೇ ಪತ್ನಿಯಿಂದ ಅಮನ್ ಜೀವಂತ ಶವವಾಗಿ ಹೋದರು. ಪತ್ನಿಯ ಕನಸಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಗಂಡನಿಗೆ ಕೊನೆಯಲ್ಲಿ ಸಿಕ್ಕಿದ್ದು ಬರೀ ಕಣ್ಣೀರು, ರಕ್ತ ಕಣ್ಣೀರು. ಸ್ನೇಹಿತರೆ, ಯಾರು ಕೂಡ ನಂಬಿದವರಿಗೆ ನಂಬಿಕೆ ದ್ರೋಹ ಮಾಡಬೇಡಿ. ನಮಸ್ಕಾರ.